Hi, hello friends. Welcome back to Nagaraj Paramedical YouTube channel. ಫ್ರೆಂಡ್ಸ್, ಎಕ್ಸಾಮ್ ಮುಗಿದು 1 ಮಂತ್ ಆಗಕ್ಕೆ ಬಂತು. ಬಟ್ ಇನ್ನೂ ರಿಸಲ್ಟ್ಸ್ ಏನು ಅಪ್ಡೇಟ್ಸ್ ಬಂದಿಲ್ಲ, ವ್ಯಾಲ್ಯೂಯೇಷನ್ಸ್ ಏನು ಅಪ್ಡೇಟ್ ಬಂದಿಲ್ಲ ಅಂತೇಳಿ ನೀವು ಥಿಂಕ್ ಮಾಡ್ತಾ ಇರ್ತಿರಲ್ಲ. ಸೊ ಅದರ ಬಗ್ಗೆ ನಾವೊಂದು ಹಿಂಟ್ಸ್ನ ಕೊಡಬೇಕು, ಅದ್ರ ಬಗ್ಗೆ ಒಂದು ಅಪ್ಡೇಟ್ಸ್ನ ಮಾಡಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಿರೋವಂಥದ್ದು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ ಇವತ್ತಿಗೆ 8ರಿಂದ 9 ದಿನ ಆಯಿತು. ಸೊ 8ರಿಂದ 9 ದಿನ ಏನೇನಾಗಿದೆ ಅಂತಂದ್ರೆ ವ್ಯಾಲ್ಯೂಯೇಷನ್ ಅಂತೂ ನಡೀತಾ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಬಹಳ ಸ್ಲೋ ಆಗಿ ನಡೀತಿದೆ. ಸೊ ನಮ್ಮ ಫ್ಯಾಕಲ್ಟಿ ಹೋದಾಗ ನಾನು ತಿಳ್ಕೊಂಡು ನನಗೆ ಅವರು ತಿಳಿಸಿರುವಂತ ಅಪ್ಡೇಟ್ಸ್ ಇದು. ವ್ಯಾಲ್ಯೂಯೇಷನ್ ನಡೀತಿದೆ, ಬಟ್ ಏನಪ್ಪಾ ಅಂತಂದ್ರೆ ಬಹಳ ಸ್ಲೋ ಆಗಿ ನಡೀತಿದೆ ಈ ವರ್ಷ ವ್ಯಾಲ್ಯೂಯೇಷನ್ ಅಂತೇಳಿ. ಸೊ ಅದ್ರೊಳಗಡೆ ಎಸ್ಪೆಷಲಿ DMLT ಮತ್ತು DHIC ಪೇಪರ್ಸ್ ಒಂದ್ ಸ್ವಲ್ಪ ಒಂದು 5% ಅಷ್ಟು ಫಾಸ್ಟ್ ಆಗಿ ಆಗ್ತಿದೆ ಅಂತ ಹೇಳಿ ನಮ್ಮ ಫ್ಯಾಕಲ್ಟಿ ನನಗೆ ಅಪ್ಡೇಟ್ ಮಾಡಿರುವಂತದ್ದು. ಹಂಗಂತ ಹೇಳಿ ನೀವು ಮತ್ತೆ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಲಘುನ ಏನಾದ್ರು ರಿಸಲ್ಟ್ ಬರುತ್ತಾ ಏನು ಹೇಗೆ ಅಂತೇಳಿ. ಇದೆಲ್ಲಾನು ಬರಬೇಕು ಅಂತಂದ್ರೆ ಇವನ್ ಈ ಒಂದು ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ನಮ್ಮ ಫ್ಯಾಕಲ್ಟಿ ಹೇಳ್ತಿರುವಂತದ್ದು ಈ ಮಂತ್ ಎಂಡ್ ವರೆಗೂ ನಡೆಯೋ ಚಾನ್ಸಸ್ ಇದೆ ಅಂತೇಳಿ. ಇನ್ಕ್ಲೂಡಿಂಗ್ ಇವೆಲ್ಲಾನು ಯಾವುದು ರಜೆಸ್ ಎಲ್ಲಾನು ಬಿಟ್ಟು ನಮ್ದು ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಆಲ್ಮೋಸ್ಟ್ ಈ ಮಂತ್ ಎಲ್ಲಾನು ಹಿಡಿಯೋ ಚಾನ್ಸಸ್ ಇದೆ ಸರ್ ಅಂತ ನನಗೆ ಅಪ್ಡೇಟ್ನ ಮಾಡಿರುವಂತ. ಈಗ ಫ್ರೆಶ್ ಆಗಿ ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕ್ ನಾನು ತಿಳ್ಕೊಂಡು ನಿಮಗೆ ಅಪ್ಡೇಟ್ನ ಮಾಡ್ತಿರೋ ಅಂಥದ್ದು. ನಮ್ಮ ಫ್ಯಾಕಲ್ಟಿ ಕೂಡ ಯಾವುದು ವ್ಯಾಲ್ಯೂಯೇಷನ್ಸ್ ಹೋಗ್ತಾರೆ. ಅಲ್ಲಿ ಆಗ್ತಿರುವಂತ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಬೇರೆ ಕೋರ್ಸ್ ಬಗ್ಗೆ ಏನಾದ್ರು ಕೇಳಿದ್ರೆ ಬಹಳಷ್ಟು ಪೇಪರ್ಸ್ ಇದಾವಂತಂತೆ ಈ ವರ್ಷ. ಬಟ್ ಏನಪ್ಪಾ ಅಂದ್ಮೇಲೆ ಬಹಳ ಸ್ಲೋ ಆಗಿ ನಡೀತಿದೆ. ಆದಷ್ಟು ಲೋಗೋನ ಕಂಪ್ಲೀಟ್ ಮಾಡ್ಲಿಕ್ಕೆ ಅವ್ರು ಟ್ರೈ ಮಾಡಿದ್ರು ಕೂಡ ಆಲ್ಮೋಸ್ಟ್ ಈ ಒಂದು 10 to 15 ಡೇಸ್ ಆದ್ರೂ ಬೇಕು ಅಂತ ಅಲ್ಲಿ ಇರುವಂತವ್ರು ಸ್ಟಾಫ್ ನಮಗೆ ಹೇಳ್ತಿರುವಂತದ್ದು. ಬಟ್ ಇನ್ನೊಂದು ಏನು ಅಂತಂದ್ರೆ ಲಾಸ್ಟ್ ಇಯರ್ ತರ ಈ ಇಯರ್ ಕೂಡ ಆಗುತ್ತಾ ರಿಸಲ್ಟ್ಸ್ ಈ ತರ ಹೆಚ್ಚು ಕಮ್ಮಿ ಏನಾದ್ರು ಆಗುತ್ತಾ? ಲಾಸ್ಟ್ ಇಯರ್ ಎಲ್ಲಾನು DMLT ಬಿಟ್ರು, ಸಡನ್ ಆಗಿ ಬಿಟ್ರು, ಅದೆಲ್ಲ ಕರೆಕ್ಷನ್ಸ್ ಎಲ್ಲಾನು ಮಾಡಿದ್ರು ಅಂತೇಳಿ. ಇದನ್ನ ಕೇಳಿದೆ. ಅಂತದ್ ಏನು ನಮ್ಗೇನು ಅಪ್ಡೇಟ್ಸ್ ಮಾಡಿಲ್ಲ ಸರ್. ಇನ್ ಕೇಸ್ ಈ ವರ್ಷ ಆ ತರ ಏನೋ ಆಗೋದಿಲ್ಲ. ಫಾಸ್ಟ್ ಆಗಿ ಆಗಿದೆ ಹೌದು, ಯಾವುದು DHIC ಮತ್ತು DMLT. ಹಾಗಂತ ಇವೆರಡೂ ಕೋರ್ಸ್ದು ಯಾವುದೇ ಕಾರಣಕ್ಕೂ ಈ ವರ್ಷ ರಿಸಲ್ಟ್ ನ ರಿಲೀಸ್ ಮಾಡೋದಿಲ್ಲ. ಅಟ್ ಅ ಟೈಮ್ ಎಲ್ಲಾ ಕೋರ್ಸ್ದನು ನಾವು ರಿಸಲ್ಟ್ ನ ರಿಲೀಸ್ ನ ಮಾಡ್ತೀವಿ ಅಂತೇಳಿ ವ್ಯಾಲ್ಯೂಯೇಷನ್ಸ್ ಅಲ್ಲಿ ನಡೀತಿರುವಂತ ಒಬ್ರು ಯಾವುದೋ ಒಂದು ಹೈಯರ್ ಅಥಾರಿಟಿ ನಮ್ಮ ಸ್ಟಾಫ್ಗೆ ಹೇಳಿರುವಂತದ್ದು. ನಾವು ಯಾವಾಗ ಎಕ್ಸ್ಪೆಕ್ಟ್ ನ ಮಾಡ್ಕೋಬಹುದು ಅಂತಂದ ಮೇಲೆ ಇದೆಲ್ಲಾನು ಆಲ್ಮೋಸ್ಟ್ ಫೆಬ್ರವರಿ 15th ಒಳಗಡೆ ನಿಮ್ದೆಲ್ಲಾ ರಿಸಲ್ಟ್ಸ್ ರಿಲೀಸ್ ಆಗುವ ಚಾನ್ಸಸ್ ಇರುವಂತದ್ದು. ಓಕೆನಾ? ಈ ಮಂತ್ ಎಂಡ್ ಅಲ್ಲಿ ವ್ಯಾಲ್ಯೂಯೇಷನ್ಸ್ ಎಲ್ಲಾನು ಕಂಪ್ಲೀಟ್ ಆಗುತ್ತೆ. ಇನ್ನು ಯಾವುದು ಫೆಬ್ರವರಿಯಲ್ಲೇ ಮತ್ತೆ ಕ್ರಾಸ್ ವೆರಿಫೈನ ಮಾಡಿ ಮತ್ತೆ ಯಾರ್ಯಾವ್ದು ಮಿಸ್ ಆಗಿದೆ ಎಲ್ಲಾನು ಚೆಕ್ ನ ಮಾಡಿಕೊಂಡು ನಮ್ಗೆ 10th ಇಲ್ಲ 15th ಒಳಗಡೆ ನಮ್ದು ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ ಇಂದ ಹಿಡ್ಕೊಂಡು 3rd ಇಯರ್ ವರೆಗೂ ಎಲ್ಲಾ ಕೋರ್ಸ್ ದವ್ರದ್ದು ಎಲ್ಲಾ ಇಯರ್ಸ್ ದವ್ರದ್ದು ರಿಸಲ್ಟ್ ಅಟ್ ಅ ಟೈಮ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ನಮಗೆ ಎಲ್ಲೋ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು. ನೆಕ್ಸ್ಟ್ ಮತ್ತೆ ಇನ್ನೊಂದು 2-3 ಡೇಸ್ ಅಲ್ಲಿ ಮತ್ತೆ ಏನಾದ್ರು ನನಗೆ ಬೇರೆ ಏನಾದ್ರು ಅಪ್ಡೇಟ್ಸ್ ಏನಾದ್ರು ಸಿಕ್ಕರೆ ವ್ಯಾಲ್ಯೂಯೇಷನ್ಸ್ ಬಗ್ಗೆ ಮತ್ತೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫ್ರೆಂಡ್ಸ್.